ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಕಲ್ಲಿನ ಹುಡುಗ. ಇವತ್ತಿನ ಲವ್ ಸ್ವಲ್ಪ ಸ್ಪೆಷಲ್. ಯಾಕಪ್ಪ ಅಂದ್ರೆ ಭಾಳ ದಿನ ಆದಮೇಲೆ ನಾವು ನಮ್ಮ ದೋಸ್ತರೆಲ್ಲ ಸೇರಿ ಟ್ರಿಪ್ಪಿಗೆ ಹೊಂಟೀವಿ. ಅದು ಎಲ್ಲಪ್ಪ ಅಂದರೆ ಕರಾವಳಿ ವಿಭಾಗ ಅಂದರೆ ಕೋಸ್ಟಲ್ ಸೈಡ್. ಸೊ ಜಾಸ್ತಿ ಲೇಟ್ ಮಾಡಲಾರ್ದ ಬ್ಯಾಗ್ ಎಲ್ಲ ಪಟ ರೆಡಿ ಮಾಡಿಕೊಂಡು ಗಾಡಿ ಎಲ್ಲ ಪೂಜೆ ಮಾಡ್ಕೊಂಡು ತೆಂಗೊಡೋದು ನಮ್ಮ ಟ್ರಿಪ್ನ ಶುರು ಮಾಡಿದ್ವಿ. ವೇಟ್ ಟ್ರಿಪ್ ಶುರು ಮಾಡೋಕ್ಕಿಂತ ಮುಂಚೆ ಫುಲ್ ಟ್ರಿಪ್ ಒಂದು ಸಣ್ಣ ಗ್ಲಿಮ್ಸ್ ಹಾಕ್ತೀನಿ, ಅದನ್ನು ನೋಡ್ಕೊಂಬರ್ರಿ. ಅಜಾಮಿಳನು ಕರೆದರೆ ನಾರಾ ನಮ್ಮ ಟ್ರಿಪ್ ಸೇಫಾಗಿರಲಿ ಅಂತಂದು ನಿಮ್ಮೆ ನೋಡಿಸಿ ನೆಕ್ಸ್ಟ್ ಹೋಗಿದ್ದೆ ನಾವು ಪೆಟ್ರೋಲ್ ಬಂಕಿಗೆ ಬಂದು ನಾವು ಡೀಸೆಲ್ ಹಾಕ್ಸಕತ್ತಿದ್ವಿ. ಬಟ್ ಈ ಮೀಟ್ರ್ ನೋಡಕತ್ತ ನಂಗೆ ಒಂದು ಕಾಗೆ ಪ್ರತಾಪನ ಡೈಲಾಗ್ ನೆನಪು ಬರತ್ತೆ. ಆ ಡೈಲಾಗ್ ಯಾವುದಪ್ಪ ಅಂದ್ರೆ ಅದು ಹಾರ್ತು ಯಾವ ಲೆವೆಲ್ಗೆ ಅರ್ಥ ಅಂದರೆ 200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು, 600 ಅಡಿ ದಾಟ್ತು. ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ನಮ್ಮ ಪಯಣ ದ ಲ್ಯಾಂಡ್ ಆಫ್ ಕಾರ್ಡಮಮ್ ಅಂದರೆ ಯಾಲಕ್ಕಿ ನಗರ ಎಂಬ ಪ್ರಸಿದ್ಧವಾದ ಹಾವೇರಿ ಕಡೆ ಹೊಂಟ್ವಿ. ನಮ್ಮ ಉತ್ತರ ಕನ್ನಡ ಮಂದಿದ ಇನ್ನೊಂದು ಹೊಲಸು ಚಟ ಏನಪ್ಪ ಅಂದ್ರೆ ಚಹಾ ಕುಡಿಯೋದು. ಎಲ್ಲೆಲ್ಲಿ ಟೋಲ್ ಗೇಟ್ ಕಾಣುತ್ತೆ ಅಲ್ಲಿ ಮುಂದೊಂದು ಚಹಾ ಅಂಗಡಿ ಪಕ್ಕ ಇರುತ್ತೆ. ಸೊ ಅಲ್ಲಿ ಹೋಗಿ ನಾವು ಚಹಾ ಕುಡಿದು ಮತ್ತು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಹಂಗೆ ನಾವು ರೀಚ್ ಆಗಿದ್ದು ದ ಸಿಟಿ ಆಫ್ ಬಟರ್, ದಾವಣಗೆರೆ. ಸೊ ಇವಾಗ ದಾವಣಗೆರೆ ಬಂದಿದ್ವಿ. ದಾವಣಗೆರೆ ಬಂದಮೇಲೆ ಮತ್ತೆ ಬೆಣ್ಣೆ ದೋಸೆ ನೋಡ್ತಾರ ಇಲ್ಲೇ ಹಳೆ ಸಾಗರ್ ಹೋಟೆಲ್ ಬಂದಿದ್ವಿ. ಬರ್ರಿ ಇಲ್ಲೇ ಬೆಣ್ಣೆ ದೋಸೆ ತಿನ್ಕೊಂಡು ಹೋಗೋಣ. ನೀವು ಇನ್ ಕೇಸ್ ದಾವಣಗೆರೆ ಬಂದಿರಪ್ಪ ಅಂದ್ರೆ ಬೆಣ್ಣೆ ದೋಸೆ ಮಿಸ್ ಮಾಡ್ತೇನೆ. ಯಾಕಪ್ಪ ಅಂದ್ರೆ ನನ್ನ ಜೀವನದಾಗ ಇಂಥ ದೋಸೆ ತಿಂದಿದ್ದಿಲ್ಲ. ಅಷ್ಟು ಕ್ರಿಸ್ಪಿ ಮತ್ತು ಮಸ್ತ್ ಇತ್ತು. ಇನ್ನೊಂದು ತಿನ್ಬೇಕು ಅನಿಸಿತ್ತು, ಬಟ್ ಏನು ಮಾಡ್ತೀರಿ, ಬಟ್ ಟೈಮ್ ಇದ್ದಿದ್ದಿಲ್ಲ. ಸೊ ಹಂಗೆ ಹೋದ್ವಿ. ನಾವು ಫಸ್ಟ್ ಹಾವೇರಿ ಇದ್ಕೊಂಡಿವಪ್ಪ ಅಂದ್ರೆ ಅಲ್ಲಿ ನಮ್ಮ ದೋಸ್ತ ದಯಾನಂದವ್ರ ಮನೆ ಐತಿ ಹಾವೇರಿ ಕಡೆ ಒಂದು ಹಳ್ಳಿ ಒಳಗೆ. ಅಲ್ಲಿ ಹೋಗತ್ಲೇ ನಮ್ದು ಆಲ್ಮೋಸ್ಟ್ ಎಲ್ಲ ಲೇಟ್ 11 ಗಂಟೆ ಆಗಿತ್ತು. ಹೋಗಿ ಮಲ್ಕೊಂಡ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ಮಾತ್ರ ಮಸ್ತಾಗಿತ್ತು. ಇದು ನಮ್ಮ ಡೇ 1. ಆ್ಯಕ್ಚುಲಾಗಿ ನಮ್ಮ ಫುಲ್ ಟ್ರಿಪ್ 5 days ಇತ್ತು. ಅಪ್ಕಮಿಂಗ್ ವೀಡಿಯೋಸಲ್ಲಿ ಫುಲ್ ಅಪ್ಡೇಟ್ಸ್ ಆಗ್ತೀನಿ ನಮ್ಮ ಟ್ರಿಪ್ದು. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಗೈಸ್.